बीदर जिला प्रभारी मंत्री ईश्वर खंड्रे की अध्यक्षता में शुक्रवार 9 फरवरी को सुबह 11 बजे शहर के डॉक्टर गुरुपादप्पा नागमारपल्ली कल्याण हॉल में आयोजित किया जा रहा है, जिसमें गारंटी योजना सहित अन्य शिकायतें स्वीकार किए जाएंगे। यह जानकारी औराद के तहसीलदार नागैया हिरेमठ ने पत्रकारों को दी, जिसमें कुल 7 काउंटर बनाए जा रहे हैं, जिसमें 5 काउंटर गारंटी योजना के लिए हैं, तो वहीं 2 काउंटर अन्य रिपोर्ट के लिए स्थापित किए जा रहे हैं। संवाददाता अलीम पाशा का रिपोर्ट। 9/2/2024 ಬೀದರ್ ಜಿಲ್ಲಾ ಮಾನ್ಯ ಉಸ್ತುವಾರಿ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆ ಸರ್ ಅವರ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಾಗೂ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶವನ್ನು 9/2/2024 ಬೆಳಗ್ಗೆ 11 ಗಂಟೆಗೆ ಗುರುಪಾದಪ್ಪ ನಾಗಮಾರಪಳ್ಳಿ ಕಲ್ಯಾಣ ಮಂಟಪದಲ್ಲಿ ಔರಾದ್ನಲ್ಲಿ ಕಾರ್ಯಕ್ರಮ ಇರುವುದರಿಂದ ಇಲ್ಲಿ ಜನಸ್ಪಂದನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳ ಸಂಬಂಧಪಟ್ಟಂಥ ಎಲ್ಲ ಸಾರ್ವಜನಿಕರು ರೈತರ ತಮ್ಮ ಅಹವಾಲುಗಳನ್ನು ದ್ವಿಪ್ರತಿಯಲ್ಲಿ ಲಿಖಿತವಾಗಿ ಬರೆದುಕೊಂಡು ಬೆಳಗ್ಗೆ 10 ಗಂಟೆಗೆ ನಾವು ಈಗಾಗಲೇ ಕೌಂಟರನ್ನು ಪ್ರಾರಂಭ ಮಾಡಿದ್ದೇವೆ. ಸದರಿ ಕೌಂಟರ್ನಲ್ಲಿ ದ್ವಿಪ್ರತಿಯಲ್ಲಿ ತಮ್ಮ ಅಹವಾಲನ್ನು ಸಲ್ಲಿಸಿ ಅಲ್ಲಿ ಒಂದು ದಾಖಲೆಯನ್ನು ಮಾಡಿಕೊಳ್ಬೋದು ಮತ್ತು ಲಿಖಿತವಾಗಿಯೇ ತಮ್ಮ ಅಹವಾಲುಗಳನ್ನು ಕೊಟ್ಟರೆ ನಾವು ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳ ಮೂಲಕ ಅಲ್ಲೇ ತಮಗೆ ಮಾಹಿತಿಯನ್ನು ಒದಗಿಸಿಕೊಡಲಾಗುವುದು ಮತ್ತು ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಡೆಸಿದ ಈ ಕಾರ್ಯಕ್ರಮದಲ್ಲಿ ತಮ್ಮ ಅಹವಾಲುಗಳಿಗೆ ಸಂಬಂಧಪಟ್ಟಂಥ ಇಲಾಖೆಗಳ ಮೂಲಕ ಕೆಲಸ ಕಾರ್ಯ ಮಾಡಲಿಕ್ಕೆ ಅನುಕೂಲವಾಗುತ್ತದೆ. ಈ ಅಹವಾಲುಗಳು ಸಲ್ಲಿಸಿದ ನಂತರ ಯಾರ್ಯಾರು ಸಾರ್ವಜನಿಕರು ಮತ್ತು ರೈತರು ತಮ್ಮ ಅಹವಾಲುಗಳನ್ನು ಸಲ್ಲಿಸ್ತಾ ಇದ್ದಾರೆ ತಮಗಾಗಿ ವಿಶೇಷವಾಗಿ ಸಭಾಂಗಣದ ಮುಂಭಾಗದಲ್ಲಿ ಕುರ್ಚಿಯನ್ನು ನಾವು ಸ್ಥಳಾವಕಾಶ ಮಾಡಿಕೊಟ್ಟಿರ್ತೇವೆ. ಆ ಸ್ಥಳಾವಕಾಶದ ಕುರ್ಚಿಯಲ್ಲಿ ತಾವು ಕುಳಿತುಕೊಂಡು ಸಭೆಯಲ್ಲಿ ಭಾಗವಹಿಸಬೇಕಾಗಿ ಎಲ್ಲ ಅಹವಾಲುದಾರರಿಗೂ ಮತ್ತು ಎಲ್ಲ ಸಾರ್ವಜನಿಕರಿಗೂ ವಿನಂತಿಯನ್ನು ಮಾಡಿಕೊಡುತ್ತೇವೆ. ನಮ್ಮ ಇಲಾಖೆಯ ಮೂಲಕ ಅಹವಾಲು ಸ್ವೀಕಾರ ಕೇಂದ್ರವನ್ನು ಸ್ಥಾಪನೆ ಮಾಡ್ತೇವೆ. ಆ ಅಹವಾಲು ಸ್ವೀಕಾರ ಕೇಂದ್ರದಲ್ಲಿ ನಮ್ಮ ಡೆಪ್ಟಿ ತಹಸೀಲ್ದಾರ್ಸು, ಉಪ ತಹಸೀಲ್ದಾರ್, ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮಾಡಳಿತ ಅಧಿಕಾರಿಗಳು ಅದೆಲ್ಲ ಅಲ್ಲಿ ಇರ್ತಾರೆ. ಅಲ್ಲಿ ನಮ್ಮ ಟೀಮ್ ಇರುತ್ತೆ. ಆ ಟೀಮ್ನಲ್ಲಿ ತಮ್ಮ ಅಹವಾಲನ್ನು ಸಲ್ಲಿಸಿದರೆ ಅಲ್ಲಿ ಕ್ರಮ ಸಂಖ್ಯೆ ಅನುಗುಣವಾಗಿ ನಾವು ದಾಖಲೆಯನ್ನು ಮಾಡಿಕೊಡುತ್ತೇವೆ. ಅದೇ ಕ್ರಮ ಸಂಖ್ಯೆ ಅನುಸಾರವಾಗಿಯೇ ಮಾನ್ಯ ಸಚಿವರು ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಸೂಚನೆ ನೀಡಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸ್ಥಳದಲ್ಲಿ ಒದಗಿಸಿಕೊಳ್ಳೋಕ್ಕೆ ಅವಕಾಶವಾಗುತ್ತೆ. ಇದ್ರ ಜೊತೆಗೆ ಗ್ಯಾರಂಟಿ ಯೋಜನೆಗಳು ಈಗಾಗಲೇ ಜಾರಿಯಲ್ಲಿದ್ದಾವೆ. ಶಕ್ತಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ ಮತ್ತು ಯುವ ನಿಧಿ ಯೋಜನೆ, ಒಟ್ಟು 5 ಯೋಜನೆಗಳ ಕುರಿತು 5 ಯೋಜನೆಗಳಿಗೆ ಪ್ರತ್ಯೇಕವಾಗಿ ನಾವು ಕೌಂಟರನ್ನು ತೆರೀತಾ ಇದ್ದೀವಿ. ಆ ಕೌಂಟರ್ನಲ್ಲಿ ಆಯಾ ಯೋಜನೆಗೆ ಸಂಬಂಧಪಟ್ಟಂಥ ಫಲಾನುಭವಿಗಳಿಗೆ ಮಾಹಿತಿ ಮತ್ತು ರಾಜ್ಯ ಮಟ್ಟದಲ್ಲಿ ಉದ್ಘಾಟನೆಯಾದಂಥ ಮಾಹಿತಿಯನ್ನು ಆ ಒಂದು ಕೌಂಟರ್ನಲ್ಲೇ ನಾವು ಬ್ಯಾನರ್ ಮತ್ತು ಹೋಲ್ಡಿಂಗ್ ಮೂಲಕ ನಾವು ಪ್ರದರ್ಶನ ಮಾಡ್ತೇವೆ. ಮತ್ತು ಆ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ಇನ್ನೂ ಯಾರಿಗೆ ಸಿಕ್ಕಿರಲ್ಲ ಆ ಮಾಹಿತಿಯನ್ನು ಪಡೆದುಕೊಳ್ಳೋಕ್ಕೂ ಸಹ ಆ ಕೌಂಟರ್ನಲ್ಲೇ ಆಯಾ ಇಲಾಖೆ ಅಧಿಕಾರಿಗಳು, ಕಚೇರಿ ಸಿಬ್ಬಂದಿ ವರ್ಗದವರು ಮತ್ತು ಡಾಟಾ ಎಂಟ್ರಿ ಆಪರೇಟರ್ಗಳ ಮೂಲಕ ನಾವು ತಮ್ಮ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅದರ ಮುಂದಿನ ಕ್ರಮ ಕೈಗೊಳ್ಳೋಕ್ಕೂ ಸಹ ಈ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಆಯಾ ಪ್ರತಿಯೊಂದು ಕೌಂಟರಲ್ಲಿ 5 ಸಪ್ರೇಟಾಗಿ ಕೌಂಟರ್ಗಳನ್ನು ನಾವು ವ್ಯವಸ್ಥೆ ಮಾಡಿದ್ದೇವೆ. ಇಲ್ಲಿ ಸಾರ್ವಜನಿಕರು, ರೈತರು ಮತ್ತು ಫಲಾನುಭವಿಗಳ ಸಮಾವೇಶಕ್ಕೆ ಬರಲಿಕ್ಕೆ ಅನುಕೂಲಕ್ಕೋಸ್ಕರ, ಈ ಜನಸ್ಪಂದನ ಕಾರ್ಯಕ್ರಮಕ್ಕೆ ಅನುಕೂಲಕ್ಕೋಸ್ಕರ ಒಟ್ಟಾರೆಯಾಗಿ ನಮ್ಮ ಔರಾದ್ ತಾಲೂಕಿನಲ್ಲಿ 21 ಗ್ರಾಮ ಪಂಚಾಯತಿಗಳಿದ್ದಾವೆ. ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಿಂದ ಒಂದೊಂದು ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಯಾಕೆ ಅಲ್ಲಿ ಫಲಾನುಭವಿಗಳು ಬರಲಿಕ್ಕೆ ಮತ್ತು ಉಳಿದವರು ಕಾರ್ಯಕ್ರಮಕ್ಕೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಫ್ರೀ ಏನಿಲ್ಲ. ಈಗ ಪುರುಷರು ಏನಿರ್ತಾರೆ ಯಥಾ ಪ್ರಕಾರ ಟಿಕೆಟ್ ವ್ಯವಸ್ಥೆ ಇರುತ್ತೆ. ಈ ಮಹಿಳೆಯರಿಗೆ ಈಗಲೇ ಯೋಜನೆಯಲ್ಲಿ ಫ್ರೀ ಅವಕಾಶ ಇರೋದರಿಂದ ಎಲ್ಲ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಬರಲಿಕ್ಕೆ ಅವಕಾಶ ಇರುತ್ತೆ. ಮತ್ತು ಪುರುಷರಿಗೆ ಅದೇನು ಆ ಗ್ರಾಮದಿಂದ ನಮ್ಮ ಸಿಟಿಗೆ ಬರಲಿಕ್ಕೆ ಮತ್ತು ಕಲ್ಯಾಣ ಮಂಟಪದವರೆಗೂ ನಾವು ವ್ಯವಸ್ಥೆ ಮಾಡಿದ್ದೀವಿ. ಬಸ್ಸಿನ ವ್ಯವಸ್ಥೆ ಅಲ್ಲಿವರೆಗೂ ಏನು ಗೌರ್ಮೆಂಟ್ ನಿಗದಿಪಡಿಸಿದಂಥ ಮತ್ತು ಇಲಾಖೆ ನಿಗದಿಪಡಿಸಿದ ದರ ಏನಿರುತ್ತೆ ಆ ದರವನ್ನು ಪುರುಷರು ದರವನ್ನು ಟಿಕೆಟನ್ನು ಪಡೆದುಕೊಂಡು ಪ್ರಯಾಣ ಮಾಡ್ತಕ್ಕಂಥದ್ದು.